ವೆಲ್ಕಮ್ ಬ್ಯಾಕ್ ಟು ಮುನ್ನ ಮಾಮ ಬ್ಲಾಗ್ಸ್. ಇವತ್ತು ಜೈಂಟ್ ರೈಡಿಂಗ್ ಕ್ಲಬ್ 2026ನ ಸೆಕೆಂಡ್ ರೈಡ್. ಇವತ್ತಿನ ರೈಡ್ ಥೀಮ್ ಈಸ್ ಹಿಸ್ಟಾರಿಕಲ್ ರೈಡ್. ಸೊ ನಾವು ಹುಸ್ಕೂರು ಕಡೆ ಹೋಗ್ತಾ ಇದ್ದೀವಿ. ಹುಸ್ಕೂರು ಈಸ್ ಫೇಮಸ್ ಫಾರ್ ಟಾಲೆಸ್ಟ್ ತೇರು ರಥ ಅಂತ ಹೇಳ್ತೀವಿ, ದೇವಸ್ಥಾನದ ರಥ. ಸೊ ಟಾಲೆಸ್ಟ್ ಟೆಂಪಲ್ ಚಾರಿಯಟ್. ಸೊ ಇಟ್ ಈಸ್ ಫೇಮಸ್ ಫಾರ್ ದ್ಯಾಟ್. ಅಲ್ಲಿ ಆ ಜಾತ್ರೆ ಆದಾಗೆಲ್ಲ 100-150 ಫೀಟ್ ಹೈಟ್ನ ರಥವನ್ನು ಮಾಡಿ ರಥಯಾತ್ರೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಫೇಮಸ್ಸು. ಸೊ ಫಸ್ಟ್ ಪಾಯಿಂಟ್ ವಿಲ್ ಗೋ ಟು ಹುಸ್ಕೂರ್ ಟೆಂಪಲ್ ಹತ್ರ. ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಆ್ಯಂಡ್ ದೆನ್ ವಿಲ್ ಗೋ ಟು ಹುಸ್ಕೂರ್ ಲೇಕ್. ತುಂಬ ಬ್ಯೂಟಿಫುಲ್ ಲೇಕ್ ಇದೆ ಅದು. ಸೊ ಇವಾಗ 5:15 ಜೈಂಟ್ ಸ್ಟೋರ್ ಇಂದಿರಾನಗರ್ ಕಡೆ ಹೋಗ್ತಾ ಇದ್ದೀವಿ. ಜೊತೆ ಇವತ್ತು ನಮ್ಮ ಯಂಗೆಸ್ಟ್ ರೈಡರ್ ಇದ್ದಾರೆ. ನಿಮ್ಮ ಹೆಸರೇನು ಬ್ರೋ? ಆಲ್ವಿನ್ ಮರಿಯಾ. ಎಷ್ಟನೇ ಕ್ಲಾಸು? ಫುಲ್ ರೈಡ್ ಮಾಡ್ತೀರಾ ನಮ್ಮ ಜೊತೆ? ವೆರಿ ಗುಡ್. ರೈಡ್ ಸ್ಟಾರ್ಟ್ ಪಾಯಿಂಟ್ ಜೈಂಟ್ ಸ್ಟೋರ್ ಇಂದಿರಾನಗರ್. ಸೊ ಆಲ್ರೆಡಿ ಒಂದು 34 ಜನ ಬಂದಿದ್ದಾರೆ. ರಿಜಿಸ್ಟ್ರೇಷನ್ ಆಗ್ತಾ ಉಂಟು. ನಮಸ್ಕಾರ ಸರ್, ಟಿ ವಿಯಲ್ಲಿ ಬರ್ತೀರಾ? ನಮಸ್ಕಾರ. ಜವಣಿ ನೋಡಿ, ನಮ್ಮ ಬ್ಲಾಗರ್ ಚೆನ್ನೈಯಲ್ಲಿದ್ದರು, ಬ್ಯಾಕ್ ಟು ಬೆಂಗಳೂರು. ಫುಲ್ ಬ್ಲಾಗಿಂಗ್ ಆಗ್ತಾ ಉಂಟು. ಹಲೋ ಮಿಂಚಿನ ಓಟ. ಬೇಗ ಲೀಡ್ ಒಟ್ಟಿಗೆ ಬಂದ್ರೆ ಇದೇ ಅವಸ್ಥೆ. ನಾವೆಲ್ಲ ಬೇಗ ಬಂದು ರೈಡರ್ಸ್ಗೆಲ್ಲ ವೇಟ್ ಮಾಡಿ ಬನ್ನಿ ಸರ್. ಕೊಡ್ಬೇಡಿ ಬ್ರೋ. 6:15 ಆಯಿತು. ಸೊ ರೈಡ್ ಸ್ಟಾರ್ಟ್ ಆಗಿದೆ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಮಡಿವಾಳ. ಮಡಿವಾಳದಲ್ಲಿ ವಿಲ್ ಟೇಕ್ ಲೆಫ್ಟ್. ಆಯಿತು. ಇವಾಗ ಚಿಕ್ಕಬೋರ್ಡ್ ಫ್ಲೈಓವರ್ ಕೆಳಗಿಳಿದು ಒಂದು ಸರ್ವಿಸ್ ರೋಡ್ ತೊಗೊತಾ ಇದ್ದೀವಿ. 8.5 ಕಿಲೋಮೀಟರ್, 8.5 ಕಿಲೋಮೀಟರ್ಸ್ ಆಯಿತು. ಸೊ ಇಟ್ 17.5 or 9 ವಿಲ್ ಟೇಕ್ ಲೆಫ್ಟ್ ಟುವರ್ಡ್ಸ್ ಹುಸ್ಕೂರು. 13.5 ಕಿಲೋಮೀಟರ್ಸ್ ಆಯಿತು. ಸೊ ಎಲ್ಲರೂ ಇಲ್ಲಿ ಗ್ಯಾದರ್ ಆಗ್ತಾ ಇದ್ದೀವಿ. ವಿಲ್ ವೇಟ್ ಫಾರ್ ದ ಅದರ್ಸ್. ಎಲ್ಲರೂ ಈ ಕಡೆ ಬಂದಂದ್ರೆ ವಿಲ್ ಸ್ಟಾರ್ಟ್ ಅಗೇನ್. GRC to ರೈಟ್, ಸೆಕೆಂಡ್ ರೈಟ್. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಜಯಂಟಿಗೆ ಹಿರಿಯ ಅಧಿಕಾರಿಗಳು, ಹಿರಿಯ ರೈಡರು. Sup? How you doing? Doing good. How are you? Good too. Pretty good ride. Going good? Going strong? Yeah, going strong, going strong. My daughter will also join soon. Yes sir, please. हम जवान है भाई. अभी तो शुरू हुआ, साइकिल शुरू किया अभी तो शुरुआत है. ನೀವು ಯಾಕೆ ರೆಸಲ್ಯೂಷನ್ ಡೈಲಿ ಸೈಕ್ಲಿಂಗ್ ಮಾಡಬೇಕು ಅಂತ ಬೊಜ್ಜು ಕರಗಿಸ್ಬೇಕು ಅಂತ. ಇದು ಸೂಪರ್ ಆಗಿದೆ, ತುಂಬ ಎಂಜಾಯ್ ಮಾಡ್ತೀರಿ, ಒಳ್ಳೆ ವರ್ಕೌಟ್ ಆಗುತ್ತೆ. ಸೊ ಐ ಸಪೋರ್ಟ್. ನನ್ನ ಹೆಸರು ಮೋಹನ್ ಶೆಣೈ. ನಾನು ಇರೋದು JP ನಗರ್ 7th ಫೇಸಲ್ಲಿ ಬ್ರಿಗೇಡ್ ಪಾಮ್ ಸ್ಪ್ರಿಂಗ್ಸ್ ಅಪಾರ್ಟ್ಮೆಂಟಲ್ಲಿ. ನನಗೆ ವಯಸ್ಸಾಗಿರೋದು 75 ವರ್ಷ. 75 ದಾಟಿದೆ. ಇನ್ನೊಂದು 2-3 ತಿಂಗಳಲ್ಲಿ ನಾನು 76 ಆಗುತ್ತೆ. ನಾನು 62 ವರ್ಷದಿಂದ ನಾನು ಸೈಕ್ಲಿಂಗ್ ಮಾಡ್ತಾಯಿದ್ದೀನಿ. ಅದ್ರ ಮುಂಚೆ ನಾನು ಮಾಡ್ತಿರಲಿಲ್ಲ. ಸೊ ನಾನು ಸೈಕ್ಲಿಂಗ್ ಮಾಡಿದ್ದು ನಿಮ್ಮ ಥರನೇ. ಶುರು ಮಾಡಿದಾಗ ಯಾರೋ ದಾರಿಯಲ್ಲಿ ಸಿಕ್ಕಿದ್ರು, ಸೈಕಲ್ ಹೊಡಿತೀನಿ, ನಾನು ಹೇಳಿದೆ ಅವ್ರ ಜೊತೆ ಬರ್ತೀನಿ ಅಂತ. ಬನ್ನಿ ಸರ್ ಅಂತ ಕರ್ಕೊಂಡೋದ್ರು. ಆ ವಿಶ್ವಾಸದಿಂದ ನಾನು ಸೈಕಲ್ ಮಾಡಿದೆ. ಬನ್ನಿ ಸರ್ ಎಲ್ಲರೂ. ನಮ್ಮ ಡಾಕ್ಟ್ರೇ ಹೇಳ್ತಾರೆ ನಮ್ಮ ವಯಸ್ಸು ಕಡಿಮೆ ಆಗ್ತಾ ಇದೆ, ಜಾಸ್ತಿ ಹೆಚ್ಚಾಗ್ತಾ ಇಲ್ಲ. ಅವ್ರು ನಮ್ಮ ಇದು ರಕ್ತದ ರಿಪೋರ್ಟ್ ಚೆಕ್ ಮಾಡಿ ಹೇಳ್ತಾರೆ. ಅವರು ಹಂಗಂಗೆ ಹೇಳ್ತಾ ಇಲ್ಲ. ಸೊ ಇದೇ ದೇವಸ್ಥಾನದ್ದು ರಥ 150 ಫೀಟ್ ಅಷ್ಟು ಉದ್ದ ಹೈಟ್ ಮಾಡ್ತಾರೆ. ಸೊ ವೇಟಿಂಗ್ ಫಾರ್ ಅದರ್ಸ್ ಟು ಜಾಯ್ನ್ ಅಸ್. ಆಮೇಲೆ ಗ್ರೂಪ್ ಫೋಟೋ ತೆಗೆಯೋದು. ಸೂಪರ್ ಅಲ್ಟಿಮೇಟ್ ವೆದರ್. ಸೊ ಇವಾಗವರೆಗೂ 22 ಕಿಲೋಮೀಟರ್ಸ್ ಆಗಿದೆ.
ಆ್ಯಂಡ್ ಹಂಡ್ರೆಡ್ಸ್ ಆಫ್ ಪೀಪಲ್ ಜೊತೆ ಸೈಕ್ಲಿಂಗ್ ಇದೆಯಲ್ಲ, ಆಸಮ್ ಎಕ್ಸ್ಪೀರಿಯನ್ಸ್. Salute to the organizers. GRC ride, I think there are lots of group for cycling, but GRC group professionalism is something at different level. Means from last year I am following GRC's all rides, almost continuous all rides, but that participants like normal events getting like real things is getting like t-shirts, paid events and all, but compared to GRC is doing a professional like who are really look for cycling. 7 and 77. What a number! What a combination! Yeah, 777. अभी बेंगलुरु तक सुनाई देना चाहिए. GRC! 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 Had an amazing time. This is the second ride I am doing. Amazing arrangements. Nice breakfast. The breakfast is the main thing for which I have come. Thank you. Awesome. ಬರಲಿ ಪಲಾವ್ ಅಲ್ಲಿ ಪಚಡಿ ಹಂಗೇನಿದೆ. ತುತ್ವಡಿ. ಹಲೋ. ನಮ್ಮ ಕೋಲೀಡ್ ಇಲ್ಲಿ ಎಂತ ಮಾಡೋದು? ಬ್ರೇಕ್ಫಾಸ್ಟ್ ಏನು ನೋಡಿ ಕೋಲೀಡ್ ಇನ್ನೊಬ್ರು. ಹಲೋ. Giant ಅಲ್ಲಿ ಈಗ ಫಾರಿನರ್ಸ್ ಬರ್ತಿದ್ದಾರೆ ಬ್ರೋ. ಹೊರನಿಂದಾನಾ? ಹೇಳಿ. Germany, half German, half Indian, part Dutch, part Indonesian, part French. Oh my god. Last year I came as well for one ride, and now this is my first ride for the season. So you'll be there for other. Hopefully both are there right now, so next year I'll be there for all. Banni sir. Lisa. Hi. Hello. Yay. Hello. Hello. Ha. Discussing about the Himala ride. Hello. Hey, hi. Thanks for organizing this. Had fun. Hello. Sir, no sugar. ನಡೀತಾ ಇದೆ ಬಟ್ ಒನ್ಸ್ ಇನ್ ಎ ವೈಲ್ ಚೀಟೆ ಆಗುತ್ತೆ. ಅದು ಹೇಳ್ಬಾರ್ದು ಸರ್ ವಿಡಿಯೋದಲ್ಲಿ. ಇವರು ನೋಡಿ, ನೀವು ಎಷ್ಟು ದಿನ ಆಯಿತು ಬ್ರೋ? Day 25 going on and I'm continuing with them till day 100. ಹೇಗಾಗ್ತಿದೆ ಹೇಳಿ? ಚೆನ್ನಾಗಿ ನಡೀತಾ ಇದೆ. ನಾವು 0 sugar cravings and it's been normal right now. ಬೇರೆ ಏನಾದರೂ ಬೆನಿಫಿಟ್? ವೇಟ್ ಕಡಿಮೆ ಆಗಿದೆ ಮತ್ತೆ ಗ್ಲೋ ಆಗಿದ್ದಾನೆ. ಹೆಲ್ದಿ ಲೈಫ್ ಸ್ಟೈಲ್ ಹತ್ರ ಮೂವ್ ಮಾಡ್ತಾ ಇದ್ದೀನಿ. ಸೊ ಯಾ ಇಟ್ಸ್ ಗೋಯಿಂಗ್ ಆನ್ ಗುಡ್. ಬನ್ನಿ. ಓನರ್ ಬೇರೆ ಐಸ್ ಕ್ರೀಮ್ ಯಾರು ತಿಂದಿದ್ದು ಮೊನ್ನೆ. ಯಾವಾಗ? ಹಾ? ಚೀಟೆ ನೋ ಶುಗರ್ ಬ್ರೇಕ್ ಆಯ್ತು. ಇಲ್ಲ ಮತ್ತೆ ಇವತ್ತು ಕರ್ಕೊಂಡು ಹೋಗಿದ್ದ. ಇವ್ರು ಹೇಳಿದ್ರಲ್ವ ಚೀಟೆ. ನೋ ಚೀಟ್ ಡೇ, ನೋ ಶುಗರ್ ಚಾಲೆಂಜ್ ಬ್ರೋ. 0 ನಮ್ಮ ಜೊತೆ ಸ್ಟಾರ್ಟ್ ಮಾಡಿ. ಹಲೋ ಸರ್, ನಮಸ್ತೆ ಸರ್. ಪುಷಪ್ ಮಾಡೋಣ? हेलो, क्या हो रहा है भाई? क्या चल रहा है? हेलो. बन्नी सर. ಮಾಡಿಲ್ಲ. ಸರ್ ತಿನ್ನಿ ಸರ್. ಥ್ಯಾಂಕ್ ಯು ಸರ್. ನಾಚಿಕೆ ಮಾಡ್ತಿದ್ದೀರಾ ನೀವು? 3, 2, 1 ಸರ್. ಏನ್ ಸರ್
ತಿಂಡಿ ತಿಂದಂದ್ರೆ ಬರ್ತೀನಿ ನಾನು. ಹಾಂ ಬನ್ನಿ ಸರ್. ಅದು ಎಮೋಜಿ ಇದೆ, ನೀನು ಗೆಸ್ಟ್ ಮಾಡಬೇಕು. ಇದು ಎಮೋಜಿ. ಎಣ್ಣೆ ಬಿಲ್ಡಿಂಗು, ಸ್ಕೂಲು, ಸೂಟ್ ಕೇಸು, ಯಾವ್ದು ಇರ್ಬೋದು. ಹಾಸ್ಪಿಟಲ್ ಅಲ್ಲ. ಓಕೆ, ಬಿಯರ್, ಓಕೆ ಥ್ಯಾಂಕ್ಸ್. ಕುಡಿಯೋದೇ ನನ್ನ ವೀಕ್ನೆಸ್. ನನ್ನ ಬಿಸ್ನೆಸ್. ಕರೆಕ್ಟ್. ಶಂಭೋ ಶಿವ ಶಂಭೋ. ಕರೆಕ್ಟ್. ಗೊತ್ತಾಯ್ತಾ? ಕಾಡದಂತ ನಮ್ಮ ಶಿವ ಕೈಲಾಸ ಸರಿ. ಸೂಪರ್ ಗೈಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಬುದ್ಧಿ ಇಲ್ವಾ? ಕರೆಕ್ಟ್. ದೊಡ್ಡವರೆಲ್ಲ ಜಾಣರಲ್ಲ. ಕಿಸ್ ಮಾಡಿ ಸರ್. ಕರೆ ಓಡ್ತಲ್ಲ ಹೊಟ್ಟೆ. ಟಿಫನ್ ಮಾಡ್ತಿದ್ದೀರಾ ಅದಕ್ಕ? ಇಲ್ಲೊಂದು ಚಿಕ್ಕ ಡ್ರೋನ್ ಇದೆ, ಮ್ಯಾನ್ವಲ್. ನಾನು ಮುಂದೆ ಹಾಕ್ತೀನಿ. ನೋಡಿ, सबसे बड़ा झंडा हमारे भारत भाई का. कितना वेट? 8.5. क्रेजी. बड़े लाइट वेट. ಇನ್ನೊಂದು ವಿಡಿಯೋ ನೋಡಿದ್ದೆ ಬ್ರೋ, ಅವ್ನ ಎಂಟೈರ್ ಫ್ರೇಮ್ನ ಹಿಂಗೆ ಇಟ್ಕೊಂಡ್ಬಿಟ್ಟು ಹಿಂಗೆ ಮಾಡ್ತಾನೆ. ಕರೆಕ್ಟ್. ಯಂಗೆಸ್ಟ್ ಇನ್ ದ ಗ್ರೂಪ್. ಹಾಯ್, ದೀಸ್ ಆರ್ ಒನ್ ಆಫ್ ದ co-lead. ಹಾಯ್, ಇವಾಗ ಫಾಸ್ಟಾಗಿ ಜಾಯಿಂಟಿಗೆ ರೀಚ್ ಆಗಬೇಕು. ಬ್ರೇಕ್ಫಾಸ್ಟ್ ಆಯಿತು, ಫೋಟೋಸ್ ಆಯಿತು, ಡ್ರೋನ್ ಶಾಟ್ಸ್ ಆಯಿತು, ನಾನು ಕೆಲವು ಫೋಟೋಸ್ ವೀಡಿಯೋ ತೆಗೆದೆ. ಸೊ ಫನ್. ಈಗ ಬೇಗ ಹೋಗಿ ಸ್ಟ್ರಾವ್ ಅಪ್ಲೋಡ್ ಮಾಡಿ ಸ್ಟ್ರಾವ ಲಿಂಕ್ನ ಜಾಯಿಂಟ್ ಅವ್ರಿಗೆ ಸೆಂಡ್ ಮಾಡಬೇಕು, ಸ್ಟೋರಿ ಹಾಕಬೇಕು, ಪೋಸ್ಟ್ ಹಾಕಬೇಕು, ತುಂಬ ಕೆಲಸ ಉಂಟು. ಮತ್ತೆ ಸಿಗ್ತೀನಿ ಅಲ್ಲಿ. ನೋಡಿ, ಇಲ್ಲಿ ಭರತ್ ಅವ್ರಿಗೆ ಪಂಚರ್ ಆಗಿದೆ. ಫಸ್ಟ್ ಪಂಚರ್ ಆಫ್ GRC. ಆ್ಯಂಡ್ ದಟ್ ಟು ಮೀ. ಲೀಡ್ ರೈಡರ್ಗೆ ಆಗಿದೆ ಪಂಚರ್. ಹೊಡಿತಾರೆ ನೋಡಿ. ಕಮಾನ್ ಭರತ್, ಕಮಾನ್. ಸದ್ಯಕ್ಕೆ ಗಾಳಿ ಹಾಕಿ ನೋಡುವ. ಸೊ ಸ್ಟೋರ್ವರೆಗೆ ಬಂದರೂ ಸಾಕು, ಆಮೇಲೆ ಮತ್ತೆ ನೋಡುವ. So this is my second ride with GRC. So far, brilliant experience. Great venues. I like the places that GRC has been choosing all this while. The lake, brilliant choice. The group, brilliant. The people to ride with again, brilliant, and it was really fun. One more major factor is that we're very punctual, which is great. If we say we leave at a certain time, we leave at that time. So brilliant. Thanks. ರೈಡ್ ತುಂಬ ಚೆನ್ನಾಗಿತ್ತು. ಲೇಕ್ ಫೋಟೋ ನೋಡಿಬಿಟ್ಟು ಹಂಗೆ ಫುಲ್ಲು ದೊಡ್ಡದಿಲ್ಲ ಅಂದ್ಕೊಂಡೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ತುಂಬ ಚೆನ್ನಾಗಿತ್ತಂತ. ತುಂಬ ಫನ್ ಮಾಡಿದ್ವಿ, ಜನ ತುಂಬ ಸಿಕ್ಕಿದ್ರು, ಅವ್ರ ಜೊತೆ ತುಂಬ ಇಂಟ್ರಾಕ್ಷನ್ ಆಯಿತು. ಥ್ಯಾಂಕ್ ಯು. I think ride was really good. Bharat is simply great. GRC greater. The combination is always simply superb. ಸೊ ರೈಡ್ ಮಾತ್ರ ತುಂಬ ಚೆನ್ನಾಗಿತ್ತು, ವೆದರು ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಭರತ್ ರಾಜ್ ಅವ್ರ ಬಗ್ಗೆ ಹೇಳಬೇಕಾ? ಒಂದು ಮಾತೇ ಇಲ್ಲ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಜೈ ಕರ್ನಾಟಕ. I have been part of GRC for past 3 years. I guess GRC has been very helpful in promoting cycling. Like each ride, people, around 100 plus people show up. It's supported by breakfast and a support vehicle. And yeah, every ride will have fun. And thanks to Bharat for organizing the ride. Such a beautiful lake today. Bharat, I really enjoyed this ride. This was my first ride. I missed the earlier one. But I want to thank you really for giving this opportunity to all of us, and really enjoyed and looking forward to the next ride. They gave for food and transport. It was very good. So I really appreciate the effort from all the team. And you guys were guiding really well. I have seen in many places, some of you were stopping and directing us. Very, very thoughtfully managed. Thank you for it. ಇವತ್ತಿನ ರೈಡ್ ಮುಗೀತು. ಓವರಾಲ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಹೊಸ ಲೊಕೇಶನ್ ಆ್ಯಂಡ್ ತುಂಬ ಹೊಸ ಕ್ರೌಡ್ಸ ಬಂದಿದ್ದರು.
ಸೊ ಅಪ್ರಾಕ್ಸಿಮೇಟ್ಲಿ 130-140 ರೈಡರ್ಸ್ ಇರಬೇಕು, ಎಕ್ಸಾಕ್ಟ್ ಕೊಂಡು ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಜಸ್ಟ್ ದಟ್ ಲೇಕಲ್ಲಿ ನಮಗೆ ಒಳಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು, ಬಿಕಾಸ್ ನಾವು 2-3 ಟೈಮ್ಸ್ ರೆಕಿ ಮಾಡಿದ್ದೇವೆ ವೇರ್ ಇನ್ ಲೇಕ್ ಓಪನ್ ಆಯಿತು, ಬಟ್ ಈ ಸರಿ ಯಾಕೋ ಕ್ಲೋಸ್ ಮಾಡಿದ್ರು. ಅದರ್ವೈಸ್ ಇಟ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಜಾಯ್ನಿಂಗ್ ಅಸ್ ಫಾರ್ ದ ರೈಡ್. ಪ್ಲಸ್ ಥ್ಯಾಂಕ್ಸ್ ಟು ಲೀಡ್ಸ್, ರೈಡೆಲ್ಲ ಫುಲ್ ಸ್ಮೂತ್ ಆಗೋಯಿತು. ಸೊ ಅವರು ಒಳ್ಳೆ ಹೆಲ್ಪ್ ಮಾಡಿದರು. ಆ್ಯಂಡ್ ಇವನ್ ಟೀಮ್ ಜಯಂಟ್ ಅವರು, ಸೊ ಮನೋಹರ್ ಸರ್ ಇರಲಿ, ಟೆಕ್ನಿಷಿಯನ್ಸ್ ಇರಲಿ, ಇವನ್ ನಮ್ಮ ಅರ್ಜುನ್ ಅವರು ಫುಲ್ ಒಳ್ಳೆ ಹೆಲ್ಪ್ ಮಾಡಿದರು. ಸೊ ಇನ್ನು ನೆಕ್ಸ್ಟ್ ನಿಮಗೆ ರೈಡ್ ಮಾಡಲಿಕ್ಕೆ ನಮ್ಮ ಜೊತೆ ಇಷ್ಟ ಇದ್ದರೆ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಬಯೋದಲ್ಲಿ ಆ್ಯಡ್ ಮಾಡ್ತೀನಿ. ಪ್ಲೀಸ್ ಡೂ ಜಾಯ್ನ್. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಜೊತೆ. ಅಲ್ಲಿ ತನಕ ಬೈ ಬಾಯ್.